ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಂದ್ರೆ ನಮ್ಮ ಕಡೆ ಇದನ್ನು ಮೆಂತ್ಯ ಪರೋಟ ಅಂತೀವಿ, ಆದ್ರೆ ಇದು ಗುಜರಾತಿ ಸ್ಟೈಲ್ ಒಳಗೆ ಮಾಡತ್ತೀನಿ. ಸೊ ಏನಂದ್ರೆ ಇದಕ್ಕೆ ತೇಪ್ಲಾ ಅಂತಾರೆ, ಮೇಥಿ ತೇಪ್ಲಾ ಅಂತಿದ್ರ ಹೆಸರು. ಇದು ನಾನು ಟ್ರೈ ಮಾಡತ್ತೀನಿ, ನಿಮಗೂ ತೋರ್ಸಾತೀನಿ. ಯಾರೆಲ್ಲ ವಿಡಿಯೋ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಬೋದು. ಪೂರ್ತಿ ಕಂಪ್ಲೀಟಾಗಿ ವಿಡಿಯೋನ ನೋಡಿರಿ, ನಿಮಗೂ ಅರ್ಥ ಆಗ್ತೈತಿ. ರೆಸಿಪೀಸ್ ಒಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡೀನಿ ಅಂತ ನಿಮ್ಗೆ ಕ್ವಾಂಟಿಟಿ ಪ್ರಕಾರ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಇದನ್ನು ರೆಡಿ ಮಾಡ್ಕೊಳಕ್ಕೆ ಹಿಟ್ಟು ಕಲಿಸ್ಕೋಬೇಕು. ನಾನು ಹಿಂಗೆ ಆಲ್ರೆಡಿ ವಿಡಿಯೋ ಒಳಗೆ ತೋರಿಸ್ದಂಗೆ ಒಂದು ಕಪ್ ಗೋಧಿ ಹಿಟ್ಟು, ಅದ್ರ ಮೇಲೆ 3/4 ಕಪ್ ಗೋಧಿ ಹಿಟ್ಟು, 1.5-2 ಒಂದು ಸ್ವಲ್ಪ ಕಮ್ಮಿ ಅಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿನಿ. 1 ಕಪ್ ಫುಲ್ ಕಡಲೆ ಹಿಟ್ಟು ತೊಗೊಂಡಿನಿ. ಅದಕ್ಕೆ ನಾನು ಉಪ್ಪು, ಖಾರ, ಆಮೇಲೆ ಅರಿಶಿನ, ಅಜ್ವೈನ್, ಎಳ್ಳು, ಬಿಳಿ ಎಳ್ಳು ಹಾಕ್ಕೊಂಡಿನಿ. ನೀವು ಕರಿ ಎಳ್ಳನ್ನು ಹಾಕ್ಕೋಬೋದು. ಆಮೇಲೆ ಮೆಂತ್ಯ ಸೊಪ್ಪು, ಇದನ್ನು ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಇದನ್ನು ನೀವು 1 ಸೂಡು ಅಥವಾ 2 ಅರ್ಧ ಸೂಡು ಹಾಕ್ಕೊಂಡ್ರು ನಿಮ್ಮ ಕ್ವಾಂಟಿಟಿ ಪ್ರಕಾರ ನೋಡಿ ಹಾಕ್ಕೋಬೋದು. ನಾನು ಇಲ್ಲಿ ಅರ್ಧ ಸೂಡು ಹಾಕ್ಕೊಂಡಿನಿ. ಮೇಲೆ ಇದಕ್ಕೆ 1/2 ಕಪ್, ನೀವು ಯಾವ ಕಪ್ಪಿಂದ ನೀವು ಅಳತೆ ಮಾಡ್ಕೊಂಡು ತೊಗೊಂಡಿರ್ತೀರಲ್ಲ ಅದು ಕಪ್ಪಿಂದ 1/2 ಕಪ್ ಮೊಸರು ಹಾಕ್ಕೋಬೇಕು. ಇದನ್ನು ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡು ಇಟ್ಕೋಬೇಕಾಗತ್ತೆ. ಈ ಹಿಟ್ಟನ್ನ ಅಟ್ಲೀಸ್ಟ್ 15-20 ಮಿನಿಟ್ಸ್ ಬಿಡಬೇಕಾಗತ್ತೆ. ನಾನು ಇಲ್ಲಿ 1/2 ಅವರ್ ರೆಸ್ಟ್ ಮಾಡೋಕೆ ಇಟ್ಟಿದ್ದೆ. ಅದಾದಮೇಲೆ ನಾನು ಹಿಂಗೆ ಲಟ್ಸೋದು ತೋರಿಸ್ತೀನಿ. ಇಲ್ಲೇನು ನೀವು ಆಯಿಲ್ ಹಚ್ಚೋದು ಅಥವಾ ಏನು ಹಿಂಗೆ ಮಾಡೋದು ಬೇಕಾಗಿಲ್ಲ. ಡೈರೆಕ್ಟಾಗಿ ಹಿಟ್ಟನ್ನ ಎತ್ಕೊಂಡು ರೌಂಡಾಗಿ ಶೇಪ್ ಮಾಡಿಕೊಂಡ್ರೆ ಸಾಕಾಗತ್ತೆ, ಅಥವಾ ನೀವು ಟ್ರಯಾಂಗಲ್ ಶೇಪ್ ಮಾಡಿಕೊಂಡ್ರೂ ನಡಿತೈತಿ. ನಾವು ಇದಕ್ಕೆ ಮೆಂತ್ಯ ಚಪಾತಿ ಅಥವಾ ಮೆಂತ್ಯ ಪರೋಟ ಅಂತೀವಿ. ನೀವು ಇದಕ್ಕೆ ಏನಂತ ಕರಿತೀರಿ ಅಂತಾರೆ ಕಮೆಂಟ್ಸ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ನೋಡ್ಕೋತಾ ಇಲ್ಲಿ ಮೆಂತ್ಯ ಸೊಪ್ಪಿನ ಬಗ್ಗೆ ಒಂದಿಷ್ಟು ನಿಮ್ಗೆ ಹೇಳ್ಕೊಡ್ತೀನಿ. ಡಯಾಬಿಟೀಸ್ದವರಿಗೆ ಇದು ಭಾಳ ಚಲೋ. ಆಮೇಲೆ ನಿಮ್ಮ ಜೀರ್ಣ ಆಗಕ್ಕೆ ಇದು ಸೊಪ್ಪು ಭಾಳ ಹೆಲ್ಪ್ ಮಾಡ್ತೈತಿ. ಆಮೇಲೆ ನಿಮ್ಮ ಹೇರ್, ಸ್ಕಿನ್ ಅದಕ್ಕೆಲ್ಲ ಭಾಳ ಚಲೋ ಇದು ಸೊಪ್ಪು. ನೀವು ಆದಷ್ಟು ಡೈಲಿ ತಿಂದ್ರೂ ಭಾಳ ಚಲೋ. ಬಾಣಂತಿಯರು ಇದನ್ನು ಡೈಲಿ ತಿಂತಾರೆ, ಯಾಕಂದ್ರೆ ಇದರಿಂದ ಹಾಲು ಜಾಸ್ತಿ ಸಿಗುತ್ತೆ ಅಥವಾ ಹೆಲ್ಪ್ ಆಗುತ್ತೆ ಅವ್ರಿಗೆ. ಆಮೇಲೆ ಅವರ ಬಾಡಿ ಜಾಸ್ತಿ ವೇಟ್ ಆಗಿರುತ್ತೆ. ಆವಾಗ ಡೆಲಿವರಿ ಟೈಮ್ನೊಳಗೆ, ಡೆಲಿವರಿ ಆದಮೇಲೆ ಆ ಬಾಡಿ ಕರಗ್ಸಕ್ಕೆ ಅಥವಾ ವೇಟ್ ಲೂಸ್ ಮಾಡ್ಕೊಳಕ್ಕೆ ಈ ಸೊಪ್ಪು ಭಾಳ ಯೂಸ್ ಆಗುತ್ತೆ. ಮೇಥಿ ಸೊಪ್ಪು ಅಂತ ಅಷ್ಟೇ ಅಲ್ಲ, ಮೇಥಿ ಕಾಳಿಂದನೂ ಭಾಳ ಯೂಸ್ ಐತಿ. ಬ್ಯೂಟಿ ಪ್ರಾಡಕ್ಟ್ಸ್ ಅಥವಾ ಹೇರ್ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡ್ತಾರೆ. ಜಾಸ್ತಿ ಜನ ನೋಡ್ತಿರ್ಬೋದು ಹೇರ್ ಪ್ಯಾಕ್ ಹಾಕೋತಾರೆ, ಆಮೇಲೆ ಫೇಸ್ ಪ್ಯಾಕು ಹಾಕೋತಾರೆ ಅದರ ಕಾಳಿಂದ. ಮುಂಚೆ ರೊಟ್ಟಿ ತಿನ್ನುವಾಗ ಸೈಡ್ ಹಿಂಗೆ ಮೆಂತ್ಯ ಪಲ್ಯ ಇಟ್ಕೊಂಡು ಪಲ್ಯ ಜೊತೆ ತಿಂತಿರ್ತಾರೆ, ಸೈಡ್ ಹಂಗೆ ಹಸಿದ ತಿಂತಿರ್ತಾರೆ. ಬಟ್ ಈಗ ಯಾರೂ ಹಂಗೆ ತಿನ್ನೋಕೆ ಆಗಂಗಿಲ್ಲ, ಮಕ್ಕಳಂತೂ ತಿನ್ನೋದೇ ಇಲ್ಲ. ಅದಕ್ಕೆ ನೀವೇನು ಮಾಡ್ಬೋದು, ಈ ರೀತಿ ಚಪಾತಿ ಒಳಗೆ ಹಾಕಿ ಅದನ್ನು ರೋಸ್ಟ್ ಮಾಡಿಕೊಟ್ರೆ ಅವ್ರಿಗೆ ಗೊತ್ತೂ ಆಗಂಗಿಲ್ಲ. ಅದು ಒಂದು ಸ್ವಲ್ಪ ಒಗರು ಇರ್ತೈತಿ, ಅದ್ರ ಸಂಬಂಧ ಮಕ್ಕಳು ತಿನ್ನಂಗಿಲ್ಲ. ಈ ರೀತಿ ಚಪಾತಿ ಒಳಗೆ ಹಾಕ್ಕೊಟ್ರೆ ಅವ್ರಿಗೆ ಏನು ಗೊತ್ತಾಗಂಗಿಲ್ಲ, 2 ಚಪಾತಿ ಸುಮ್ಮನೆ ತಿಂತಾರೆ. ಯಾರ ಮನ್ಯಾಗ ಯಾರ ಮಕ್ಳು ಈ ರೀತಿ ತಿಂತಿರಂಗಿಲ್ಲ, ನೀವು ಈ ರೀತಿ ಮಾಡಿಕೊಡ್ಬೋದು. ಚಪಾತಿ ಒಳಗೆ ಹಾಕ್ಕೊಟ್ರಿ ಅಥವಾ ಹಿಂಗೆ ದೋಸೆ ಒಳಗೂ ಇದನ್ನು ಸಣ್ಣ ಕಟ್ ಮಾಡಿ ಹಾಕ್ಕೊಟ್ರೆ ಇದು ಭಾಳ ಚಲೋ. ದೋಸೆ ಅಂತೂ ಎಲ್ಲ ಮಕ್ಕಳಿಗೂ ಸೇರುತ್ತೆ. ಚಪಾತಿ ಒಳಗೆ ತಿನ್ನಲಿಲ್ಲ ಅಂದರೆ ಅಟ್ಲೀಸ್ಟ್ ದೋಸೆ ಒಳಗೆ ಹಾಕಿ ತಿನ್ನಿಸ್ಬೋದು. ನೋಡಿರಿ, ನಾನು ಇಲ್ಲಿ ಪರಾಟ ರೆಡಿ ಮಾಡಿದೆ. ಅದಾದಮೇಲೆ ಇಲ್ಲಿ ಇದ್ರ ಜೊತೆ ನಾನು ತೇಪ್ಲಾ ಅಂತ ಹೇಳಿದ್ನಲ್ಲ, ಸೊ ಇದ್ರ ತೇಪ್ಲಾ ಜೊತೆ ನೀವು ಉಪ್ಪಿನಕಾಯಿ ಹಚ್ಕೊಂಡು ತಿಂದ್ರೆ ಭಾಳ ಟೇಸ್ಟ್ ಇರುತ್ತೆ. ಅಥವಾ ನಿಮಗೇನಾದರೂ ಬೇಕಂದ್ರೆ ಮೊಸರು ಚಟ್ನಿ ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದ್ರೆ ಚಟ್ನಿ ತುಪ್ಪ ಹಾಕ್ಕೊಂಡು ತಿನ್ಬೋದು. ಕಾಂಬಿನೇಷನ್ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ. ನೋಡಿರಿ ಎಷ್ಟು ಸಾಫ್ಟಾಗಿ ಬಂದವು. ಕಡ್ಲೆ ಹಿಟ್ಟು ಹಾಕಿರೋದ್ರಿಂದ ಭಾಳ ಸಾಫ್ಟಾಗಿ ಬರ್ತವೆ. ಪರಾಟ ವೆರಿ ಹೆಲ್ದಿ, ವೆರಿ ಕ್ವಿಕ್ಕಾಗಿ ಮಾಡ್ಕೋಬೋದು. ನೀವು ಟ್ರೈ ಮಾಡಿರಿ, ಹೆಂಗೈತೆ ಅಂತ ಹೇಳ್ರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.